press the bell icon on the YouTube app and never miss another update. ಹಾಯ್ ಹಲೋ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಜ್ಞಾನದ ಒಂದು ಪಾಠವಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಅಂತಕ್ಕಂಥ ಒಂದು ಪಾಠಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ H I²RT ಅಂತೇಳಿ ಒಂದು ಫಾರ್ಮುಲಾ ಬಂತು. ಇದನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಅಂತೇಳಿ ಕೂಡ ಕರಿತೀವಿ. ಇಲ್ಲಿ ರೋಧಕದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿರ್ತದೆ. ಅದೇ ರೀತಿ ರೋಧಕದ ಮೂಲಕ ಹರಿಯುತ್ತಿರತಕ್ಕಂಥ ವಿದ್ಯುತ್ ಪ್ರವಾಹಕ್ಕೆ ಉಷ್ಣವು ನೇರಾನುಪಾತದಲ್ಲಿರ್ತದೆ. ಹಾಗೆ ರೋಧಕದ ಮೂಲಕ ಹರಿಯುತ್ತಿರ್ತಕ್ಕಂಥ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರಾನುಪಾತದಲ್ಲಿರುತ್ತದೆ. ಇದು ಹೋದ್ಸರಿ 2020 ಜೂನ್ ಜುಲೈ ಇಲ್ಲಿ SSLC ಎಕ್ಸಾಮ್ ಆಯಿತು. ಆವಾಗ ಈ ಒಂದು ಜೌಲನ ಉಷ್ಣೋತ್ಪಾದನಾ ನಿಯಮಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದರು. ಅಲ್ಲಿ ಈ ಫಾರ್ಮುಲಾವನ್ನು ಬರೆದುಬಿಟ್ಟು ನಾವು ಅಲ್ಲಿ ಆ ಒಂದು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿರುತ್ತದೆ, ರೋಧಕ್ಕೆ ನೇರಾನುಪಾತದಲ್ಲಿರುತ್ತದೆ. ಅದೇ ರೀತಿಯಾಗಿ ವಿದ್ಯುತ್ ತಂತಿ ಏನು ಪ್ರವಾಹ ಹರಿತಾ ಇದೆ ಅದು ಅದರ ಕಾಲಕ್ಕೆ ನೇರಾನುಪಾತದಲ್ಲಿರುತ್ತದೆ ಅಂಥೇಳಿ ನಾವು ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಸಿಗ್ತಾ ಇತ್ತು. ನಿಮಗೆಲ್ಲ ಅಂದರೆ ಪ್ರೀವಿಯಸ್ ಇಯರ್ ಏನು ಎಕ್ಸಾಮ್ ಬರೆದಿದ್ದಾರೆ ಅವರು ಬರೆದಿದ್ದಾರೆ. ಇದು ಭಾಳ ಇಂಪಾರ್ಟೆಂಟು. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಒಂದು ಲೆಕ್ಕವನ್ನು ಕೂಡ ಮಾಡಿದ್ವಿ. ಈಗ ಉಳಿದಿರತಕ್ಕಂಥ ಇನ್ನೊಂದು ಲೆಕ್ಕವನ್ನು ಮಾಡೋದ್ರ ಮುಖಾಂತರವಾಗಿ ನಾವು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ತಿಳ್ಕೊಳ್ಳೋಣ. ಈಗ ಉಳಿದಿರತಕ್ಕಂಥ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಎಸ್, ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯು ಗರಿಷ್ಠ ತಾಪಮಾನದಲ್ಲಿ 840 ವ್ಯಾಟ್ ಶಕ್ತಿಯನ್ನು, ಕನಿಷ್ಠ ತಾಪಮಾನದಲ್ಲಿ 360 ವ್ಯಾಟ್ ಶಕ್ತಿಯನ್ನು ಬಳಸುತ್ತದೆ. ವೋಲ್ಟೇಜ್ 220 ವೋಲ್ಟ್ ಆಗಿದ್ದು, ಈ ಎರಡೂ ಸಂದರ್ಭಗಳಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಕಂಡುಹಿಡಿಯಿರಿ. ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇದೆ, ಅದು ಗರಿಷ್ಠ ತಾಪಮಾನದಲ್ಲಿ 840 ವ್ಯಾಟ್ ಅಷ್ಟು ಶಕ್ತಿಯನ್ನು ಬಳಸ್ಕೊಂಡ್ರೆ, ಕನಿಷ್ಠ ತಾಪಮಾನದಲ್ಲಿ 360 ವ್ಯಾಟ್ ಶಕ್ತಿಯನ್ನು ಬಳಸ್ಕೊಳ್ಳುತ್ತೆ. ಅದರದ್ದು ವೋಲ್ಟೇಜ್ ಏನು ವಿಭವಾಂತರ ತುದಿಗಳ ನಡುವೆ ಇರತಕ್ಕಂಥ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಇರ್ತಕ್ಕಂಥ ವೋಲ್ಟೇಜ್ ಎಷ್ಟು ಅಂದರೆ 220 ವೋಲ್ಟ್ ಆಗಿದೆ. ಸರಿನಾ? ಹಾಗಾದರೆ ಆ ಒಂದು ಗರಿಷ್ಠ ತಾಪಮಾನದಲ್ಲಿ ಮತ್ತು ಕನಿಷ್ಠ ತಾಪಮಾನದಲ್ಲಿ ಎಷ್ಟು ವಿದ್ಯುತ್ ಪ್ರವಾಹ ಹರಿತದೆ ಮತ್ತು ಆ ಒಂದು ವಿದ್ಯುತ್ ಪ್ರವಾಹ ಹರಿಬೇಕಾದ್ರೆ ಎಷ್ಟು ವಿದ್ಯುತ್ ರೋಧ ಉಂಟಾಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೇಕಾಗುತ್ತೆ. ಇಲ್ಲಿ 2 ಕಂಡೀಷನ್ನು, ಮೊದಲು ಗರಿಷ್ಠ ತಾಪಮಾನದಲ್ಲಿ, ಇನ್ನೊಂದು ಎರಡನೇದು ಕನಿಷ್ಠ ತಾಪಮಾನದಲ್ಲಿ. ಎರಡೂ ಸಂದರ್ಭಗಳಲ್ಲೂ ಕೂಡ ನಾವು ವಿದ್ಯುತ್ ರೋಧ ಮತ್ತು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕಾಗುತ್ತೆ ಮಕ್ಕಳೇ. ಸರಿನಾ? ಓಕೆ, ಈಗ ಇಲ್ಲಿ ಮೊದಲನೇ ಕಂಡೀಷನ್ ಬರ್ಕೊಳ್ತಾ ಇದ್ದೀನಿ. ಉದಾಹರಣೆ ನಂಬರ್ 2, ಮೊದಲನೇ ಕಂಡೀಷನ್ ಬರ್ಕೊಳ್ತಾ ಇದ್ದೀನಿ. ತಾಪಮಾನದ ದರವು, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ತಾಪಮಾನದ ದರವು ಗರಿಷ್ಠ ಮಟ್ಟದಲ್ಲಿದ್ದಾಗ ಅಂದ್ರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ತಾಪಮಾನದ ದರವು ಗರಿಷ್ಠ ಮಟ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾನೆ ಅನ್ನೋದನ್ನು ಬರ್ಕೋಬೇಕು. ಅಲ್ಲಿ ಶಕ್ತಿ ಕೊಟ್ಟಿದ್ದಾನೆ, ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. P is equal to 840 ವ್ಯಾಟ್ ಪವರ್. ಏನು ವಿದ್ಯುತ್ ಸಾಮರ್ಥ್ಯ ಅದನ್ನು ನಾವು SI ಮಾನಗಳಲ್ಲಿ ವ್ಯಾಟಲ್ಲಿ ಎಳಿತೀವಿ. 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ ನೀವೆಲ್ಲ. ಶಕ್ತಿ ಬಳಕೆಯ ದರ ಹೌದಲ್ವಾ, ವ್ಯಾಟ್ ಅಂತೇಳಿ ಕರಿತೀವಿ. ಹಾಗಾಗಿ SI ಯೂನಿಟ್, ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ ಅದನ್ನು. ಹಾಗಾಗಿ ಅಲ್ಲಿ ಕೊಟ್ಟಿದ್ದಾನೆ, ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಏನು ತಾಪಮಾನದ ದರವು ಗರಿಷ್ಠ ಮಟ್ಟದಲ್ಲಿ, ಅಂದರೆ ಐರನ್ ಮಾಡ್ತಾ ಇರಬೇಕಾದ್ರೆ ಹೈಯೆಸ್ಟ್ ಪೀಕಿಗೆ ಹೋದಂಥ ಸಂದರ್ಭದಲ್ಲಿ, ಅಂದರೆ ಮೀನ್ಸ್ ಬಟ್ಟೆ ಹಿಡಿತದ ನೋಡಿ, ಬಟ್ಟೆ ಐರನ್ ಮಾಡಬೇಕಾದ್ರೆ ಬಟ್ಟೆನ ಅದು ಹಿಡ್ಕೊಳ್ಳುತ್ತೆ, ಸುಡುತ್ತೆ. ಆ ಎಡ್ಜಿಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟು ಇರುತ್ತೆ ಅದರ ಸಾಮರ್ಥ್ಯ ಅಂದರೆ P is equal to 840 ವ್ಯಾಟ್. ಅದೇ ರೀತಿಯಾಗಿ ವೋಲ್ಟೇಜ್ ಕಾಮನ್ ಆಗಿದೆ, ಎಷ್ಟು? V 220 ವೋಲ್ಟ್. ಹಾಗಾದರೆ ನಾವೇನು ಕಂಡಿಬೇಕು? ಇಲ್ಲಿ ಕರೆಂಟನ್ನು ಕಂಡಿಬೇಕು. ನಮಗೆ ಗೊತ್ತಿದೆ ವಿದ್ಯುತ್ ಸಾಮರ್ಥ್ಯ P is equal to VI. ಆ ಸೂತ್ರವನ್ನು ಅಪ್ಲೈ ಮಾಡೋದ್ರ ಮುಖಾಂತರವಾಗಿ ನಾವು ಇಲ್ಲಿ ಕರೆಂಟನ್ನು ಕಂಡಿಡಿದ ಮೇಲೆ ಓಮನ ನಿಯಮಗೆ ಅಪ್ಲೈ ಮಾಡೋಣ. ಓಮನ ನಿಯಮವನ್ನು ಅಪ್ಲೈ ಮಾಡಿದಾಗ ನಮಗೆ ಅಲ್ಲಿ ರೋಧ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿಬಿಟ್ಟು ನಮಗೆ ಗೊತ್ತಿರುವ ಹಾಗೆ, ನಮಗೆ ತಿಳಿದಿದೆ
ನಮಗೆ ತಿಳಿದಿರುವ ಹಾಗೆ ವಿದ್ಯುತ್ ಸಾಮರ್ಥ್ಯ P is equal to VI. P is equal to VI. ನಮಗೆ ಏನು ಬೇಕಿಲ್ಲಿ I ಬೇಕು. I ಬೇಕಾಗಿರೋದ್ರಿಂದ VI is equal to P. ಆದ್ದರಿಂದ I is equal to T divided by V. ಓಕೆ, P ಅಂತಾನೆ ಇಲ್ಲಿ 840 divided by V ಅಂತಾನೆ 220. 0 gets cancel. ಕರೆಕ್ಟಾ? ಓಕೆ, ಇಲ್ಲಿ 84 divided by 22. 22 4 88 ಆಗುತ್ತೆ. 22 3 ತಗೊಳ್ಳೋಣ. 22 3 2 3 6 2 3 6 ಸರಿನಾ? 14ರಲ್ಲಿ 6 ಹೋಯ್ತು ಅಂದ್ರೆ 8, 7ರಲ್ಲಿ 1 ಹೋಯ್ತು ಅಂದ್ರೆ ಕರೆಕ್ಟಾ 18 ಬರುತ್ತೆ. ಪಾಯಿಂಟ್ ಕಟ್ಕೊಂಡ್ಬಿಟ್ಟು 0 ಇಳಿಸ್ಕೊಳ್ರಿ ಸರಿನಾ? 22 7 140 ಎಸ್ 8 ತಗೊಳ್ಳೋಣ. 8 8 7 16 ದಶಕ 1 8 7 16 ಎಸ್ 176 ಸರಿನಾ? 4 0 0 ಸರಿನಾ? ಇಷ್ಟಕ್ಕೆ ಇಟ್ಕೊಳ್ಳೋಣ. ಇಲ್ಲ ಅಂತಂದ್ರೆ ಪಾಯಿಂಟ್ ಕಟ್ಟಿರೋದ್ರಿಂದ 0 ಇಳಿಸ್ಕೊಳ್ರಿ. 22 22 ಸಾಕು, ಇಲ್ಲಿಗೆ ನಿಂದಿಸ್ಕೊಳ್ಳೋಣ. 3.8 ಸರಿನಾ? ಇಲ್ಲಿಗೆ ಇರಲಿ, ಮತ್ತೆ ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ. ಹಾಗಾಗಿ I is equal to 3.8 ಆಂಪಿಯರ್. ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ ಅವಾಗ? ಗರಿಷ್ಠ ತಾಪಮಾನದಲ್ಲಿ ಇರಬೇಕಾದ್ರೆ 3.8 ಅಂದ್ರೆ ಹತ್ತತ್ರ ಅಪ್ರಾಕ್ಸಿಮೇಟ್ 4 ಆಂಪಿಯರ್ ಅಷ್ಟು ಕರೆಂಟ್ ಅಲ್ಲಿ ಪ್ರವಹಿಸ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಈಗ ಓಮ್ನ ನಿಯಮವನ್ನ ಅಪ್ಲೈ ಮಾಡಿ. ವಿದ್ಯುತ್ ವೋಲ್ಟೇಜ್ ಕೊಟ್ಟಿದ್ದಾನೆ, ಕರೆಂಟ್ ಕಂಡುಹಿಡಿದಿದ್ದೀವಿ. ಈಗ ರೋಧವನ್ನ ಕಂಡುಹಿಡಿಯಬೇಕಾಗುತ್ತೆ. ಹಾಗಾಗಿ ರೋಧ R is equal to V by I ಓಮನ ನಿಯಮದ ಪ್ರಕಾರ. ಏನು? R is equal to V by I. V by I ಅಂತಾನೆ. V ಅಂತಾನೆ 220, I ಅಂದ್ರೆ ಕಂಡುಹಿಡಿದೀವಿ 3.8. ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಮೇಲೆ 10ರಿಂದ ಕೆಳಗಡೆ 10ರಿಂದ ಗುಣಿಸ್ಕೊಂಬಿಡಿ. ಗುಣಿಸ್ಕೊಂಡಾಗ ಎಷ್ಟು ಬಂತು? 2200 ಡಿವೈಡ್ ಬೈ 38 ಕರೆಕ್ಟಾ? ಎಸ್ 38ರಿಂದ ಭಾಗಿಸಿ. 38 ಡಿವೈಡ್ ಬೈ 2200 ಸರಿನಾ? ಎಸ್ ಈಗ ಇಲ್ಲಿ ನಾವು ಗುಣಿಸ್ಕೊಳ್ಬೇಕಾಗತ್ತೆ. ಮೊದಲು 3 ಸ್ಥಾನ ತೆಗೆದುಕೊಳ್ಳೋಣ. ಗುಣಿಸ್ಕೊಂಡಾಗ, ಯಾಕಂದ್ರೆ ಮೊದಲು 2 ಸ್ಥಾನ ತಗೋಬೋದಾಗಿತ್ತು. ಈ ಮೊದಲು 2 ಸ್ಥಾನ 22 ಇದೆ, ಇಲ್ಲಿ 38 ಇದೆ, ಇಲ್ಲಿ ಕಡಿಮೆ ಆಗಿ ಹೋಗ್ಬಿಡ್ತು. ಹಾಗಾಗಿ 3 ಸ್ಥಾನ ತಗೊಳ್ತಾ ಇದ್ದೀನಿ. 38 ಎಷ್ಟೇ ಅಪ್ರಾಕ್ಸಿಮೇಟ್ 0 ಇರೋದ್ರಿಂದ 5ರಿಂದ ಗುಣಿಸ್ಕೊಳ್ಳೋಣ. 5ರಿಂದ ಗುಣಿಸ್ಕೊಳ್ಳೋಣ. 5 8 40 ದಶಕ 4 ಎಸ್ ದೆನ್ 5 3 15 15 4 19 ಜಾಸ್ತಿ ಆಗಿಬಿಡ್ತಿತ್ತು. ಓಕೆ 0 12ರಲ್ಲಿ ಎಸ್ 3 ಹೋಯ್ತು ಅಂದರೆ 9 ಹೋಯ್ತು ಅಂದರೆ 3 0 ಓಕೆ. ಈಗ 38 80 ಎಸ್ 8 ಅಥವಾ 7ರಿಂದ 38 8 8 64 ದಶಕ 6 8 3 24 24 ಅವರು 304 ಆಗೋಗ್ಬಿಡುತ್ತಾ? 304 ಆಗೋಗುತ್ತೆ. ಹಾಗಾಗಿ 7 ತಗೊಳ್ರಿ. ಎಸ್ 7 ತಗೊಳ್ಳೋಣ. 7 ತಗೊಳ್ಳೋಣ, ಯಾಕಂದ್ರೆ 38 8 304 ಆಗುತ್ತೆ. ಹಾಗಾಗಿ ನಾವೇನ್ ಮಾಡೋಣ? 7ರಿಂದ ಗುಣಿಸ್ಕೊಳ್ಳೋಣ. 8 7 56 ದಶಕ 5 ಸರಿನಾ? 7 3 21 21 5 26 ಕರೆಕ್ಟಾ? 266. ಇಲ್ಲಿ 300ರಲ್ಲಿ 66 266 ಹೋಗ್ಬೇಕು. ಇಲ್ಲಿಂದ ದಶಕ ತಗೊಳ್ತೀವಿ, ಇಲ್ಲಿ ಇಲ್ಲ, ಇಲ್ಲಿಂದ ದಶಕ ತಗೊಳ್ತೀವಿ, ಇಲ್ಲಿಂದ ಇಲ್ಲಿ ದಶಕ ಕೊಟ್ಟರೆ 10 ಆಯ್ತು, ಇಲ್ಲಿಂದ ಇಲ್ಲಿ ದಶಕ ಕೊಟ್ಟರೆ 10 ಆಯ್ತು, ಇಲ್ಲಿ 9 ಆಯ್ತು ಸರಿನಾ? 10ರಲ್ಲಿ 6 ಹೋಯ್ತು ಅಂದ್ರೆ 4, 9ರಲ್ಲಿ 6 ಹೋಯ್ತು ಅಂದ್ರೆ 3 0 ಎಸ್ ಕರೆಕ್ಟ್. ಅಲ್ಲಿ 304 ಅಲ್ವಾ? 38 ಬರಬೇಕಾಗಿತ್ತು. ಪಾಯಿಂಟ್ ಕಟ್ಕೊಂಡು ಇಳಿಸ್ಕೊಳ್ಳಿ, 0ನ ಇಳಿಸ್ಕೊಳ್ಳಿ ಸರಿನಾ? ಈಗ ನೆಕ್ಸ್ಟ್
340 340 ಅಂತಂದರೆ ಎಗೈನ್ 36 ಬರುತ್ತೆ. ಎಸ್ 8 ನೋಡಿ, 8 ನೋಡಿ, 8 64. ಎಸ್ 304 ಡೈರೆಕ್ಟಾಗಿ ಬರೆದ್ಬಿಡೋಣ. 4ರಲ್ಲಿ 0ಲಿ ಹೋಗಲ್ಲ, ದಶಕ ತಗೊಳ್ರಿ. ಎಷ್ಟು ಬಂತು? 10ರಲ್ಲಿ 4 ಹೋಯ್ತು ಅಂದರೆ 6, 3 ಉಳಿತದೆ 0. ಇಲ್ಲಿಗೆ ನಿಂದ್ರಿಸ್ಕೊಳ್ಳಿ ಸಾಕು. 50 ಎಷ್ಟು ಬಂತು? 57.8 ಆಂಪಿಯರ್. ಸರಿ, ಓಮ್ 57.8 ಓಮ್ ಅಷ್ಟು ರೋಧ ಅಲ್ಲಿ ಇರುತ್ತೆ. ಯಾವಾಗ? ಗರಿಷ್ಠ ತಾಪಮಾನದಲ್ಲಿದ್ದಾಗ. ಇದು ನಾವು ಕಂಡುಹಿಡಿದಿರೋದು ಒಂದೇ ಈಗ, ಸರಿನಾ? ಈಗ ಸೇಮ್ ಟು ಸೇಮ್ ಹಿಂಗೇನೆ ಕನಿಷ್ಠ ತಾಪಮಾನದಲ್ಲಿ ಮಾಡಬೇಕು, ಸರಿನಾ? ಈ ಕಡೆ ಎಳಿಸ್ತಾ ಇದ್ದೀನಿ, ಇದು ಸೈಡ್ ವರ್ಕ್, ಇದು ಮೊದಲನೇದು. ಈಗ ಎರಡನೇದಕ್ಕೆ ಹೋಗ್ತಾ ಇದ್ದೀನಿ. ಬಿ, ತಾಪಮಾನದ ದರವು ಕನಿಷ್ಠ ಮಟ್ಟದಲ್ಲಿದ್ದಾಗ ತಾಪಮಾನದ ದರವು ಕನಿಷ್ಠ ಮಟ್ಟದಲ್ಲಿದ್ದಾಗ ಅಂದ್ರೆ ಈಗ ಹೈಯೆಸ್ಟ್ ಪೀಕಿಗೆ ಹೋಗಿದ್ವಿ, ಅಂದರೆ ಭಾಳ ಹೀಟ್ ಆಗಿದೆ, ಇನ್ನೇನು ಬಟ್ಟೆ ಸುಡುತ್ತೋ ಅನ್ನೋ ರೇಂಜಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಕರೆಂಟು ವಿದ್ಯುತ್ ಪ್ರವಾಹ 3.8 ಆಂಪಿಯರ್ ಅಷ್ಟು ಕರೆಂಟ್ ಇರ್ತದೆ ಅವಾಗ, ಹೈಯೆಸ್ಟ್ ಗರಿಷ್ಠ ಲೆವೆಲಲ್ಲಿ ಇರಬೇಕಾದ್ರೆ. ಅವಾಗ ರೋಧ 57.8 ಓಮ್ ಅಷ್ಟು ಇರುತ್ತೆ. ಅರ್ಥ ಮಾಡ್ಕೊಳ್ರಿ ಮಕ್ಕಳೇ. ಈಗ ಕನಿಷ್ಠ ತಾಪಮಾನ ಅಂದರೆ ಜಸ್ಟ್ ಅದನ್ನು ಆಫ್ ಮಾಡಿಬಿಡ್ತೀವಿ, ಐರನ್ ಬಾಕ್ಸ್ ಏನಾಗುತ್ತೆ, ಹೀಟ್ ಆಗೋದು ಕಡಿಮೆ ಆಗ್ತಾ 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 ಬಂದು ಕನಿಷ್ಠ ಮಟ್ಟಕ್ಕೆ ನಿಂತ್ಕೊಳ್ಳುತ್ತೆ. ಗೊತ್ತಾಗ್ತಿದ್ದಿಲ್ಲ? ಆ ಕನಿಷ್ಠ ಮಟ್ಟದಲ್ಲಿರ್ಬೇಕಾದ್ರೆ ಅವಾಗ ಎಷ್ಟು ವಿದ್ಯುತ್ ಪ್ರವಾಹ ಹರಿತದೆ, ಅದೇ ರೀತಿಯಾಗಿ ಎಷ್ಟು ರೋಧ ಇದೆ ಅನ್ನೋದನ್ನ ಸೇಮ್ ಟು ಸೇಮ್ ಇಲ್ಲಿ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿದ್ವಿ ಹಂಗೆ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕಾಗುತ್ತೆ. ಈಗ ಮತ್ತೆ ಕೊಟ್ಟಿರೋದು ಟಿ ಎಷ್ಟು? 360 ವ್ಯಾಟ್. ಹಾಗೇನೆ ವೋಲ್ಟೇಜ್ ಕಾಮನ್ ಆಗಿದೆ 220 ವೋಲ್ಟ್. ಐ ಅನ್ನ ಕಂಡುಹಿಡಬೇಕು, ಕರೆಕ್ಟಾ? ಎಸ್, ನಮಗೆ ತಿಳಿದಿರುವ ಹಾಗೆ ಪಿ ಇಸ್ ಈಕ್ವಲ್ ಟು ವಿ ಐ. ಸೇಮ್ ಟು ಸೇಮ್ ಮಾಡ್ತಾ ಇದೀವಲ್ವಾ, ಹಾಗಾಗಿ ಡೈರೆಕ್ಟ್ ಆಗಿ ಬರಿತಾ ಇದ್ದೇನೆ. ಹಾಗೇನೆ ಐ ಬೇಕು. ಐ ಇಸ್ ಈಕ್ವಲ್ ಟು ಏ ಬಂತು? ಪಿ ಡಿವೈಡೆಡ್ ಬೈ ವಿ. ಪಿ ಡಿವೈಡೆಡ್ ಬೈ ವಿ. ಓಕೆ, ಪಿ ಅಂತಾನೆ ಇಲ್ಲಿ 360 ಡಿವೈಡೆಡ್ ಬೈ 220. 0 ಗೆಟ್ಸ್ ಕ್ಯಾನ್ಸಲ್, ಸರಿನಾ? ಭಾಗಿಸ್ಕೊಳ್ಳಿ. ಭಾಗಿಸಿದಾಗ 36, 22. 22 ಅಂದ್ರೆ 22. 6ರಲ್ಲಿ 2 ಹೋಯ್ತು ಅಂದ್ರೆ 4, ಸರಿನಾ? 1 14 ಪಾಯಿಂಟ್ ಕಟ್ಕೊಂಡು 0 ಎಳಿಸ್ಕೊಳ್ರಿ. 22 5 110 ಬರುತ್ತೆ. 22 6 ನೋಡೋಣ. ಎಸ್ 22 6 6 12 ದಶಕ 1 6 12 ಎಸ್ 132 8 ಉಳಿತದೆ. ಕರೆಕ್ಟಾ? ಪಾಯಿಂಟ್ ಕಟ್ಕೊಂಡು ದಶಕ 0 ಎಳಿಸ್ಕೊಳ್ಳಿ. 22 3 66 3 ತಕೊಂಬಿಡಿ. 3 ತಕೊಂಡಾಗ 2 3 6 2 3 6 4 1 ಎಸ್ 1.6 ಸಾಕು ಅಂದ್ಕೊಳ್ತೀನಿ. 1.6 ಐ ಇಸ್ ಈಕ್ವಲ್ ಟು 1.6 ಆಂಪಿಯರ್ ಅಷ್ಟು ಕನಿಷ್ಠ ಮಟ್ಟದಲ್ಲಿ ವಿದ್ಯುತ್ ಪ್ರವಾಹ ಹರಿತದೆ. ನೋಡ್ಕೊಳ್ಳಿ, ಕನಿಷ್ಠ ಮಟ್ಟದಲ್ಲಿರ್ಬೇಕಾದ್ರೆ ಎಷ್ಟು ಕರೆಂಟ್ ಹೋಗ್ತಾ ಇದೆ? 1.6 ಅಷ್ಟು ಕರೆಂಟು, 1.6 ಆಂಪಿಯರ್ ಅಷ್ಟು ಕರೆಂಟು ಪಾಸ್ ಆಗ್ತಾ ಇದೆ. ಗೊತ್ತಾಗ್ತಿದೆಯಲ್ಲ? ಈಗ ನೆಕ್ಸ್ಟ್ ಈಗೇನ್ ಮಾಡಬೇಕು? ರೋಧ ಕಂಡುಹಿಡಬೇಕು, ವಿದ್ಯುತ್ ರೋಧ. ಓಮನ ನಿಯಮದ ಪ್ರಕಾರ ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ವಿ ಅಂತಾನೆ 220 ಡಿವೈಡೆಡ್ ಬೈ ಐ ಅಂತಾನೆ 1.6. ಮೇಲ್ಗಡೆ 10 ಇದ್ದಾಗ ಕೆಳಗಡೆ 10 ಇದ್ದಾಗ ಗುಣಿಸ್ಕೊಳ್ಳಿ. ಗುಣಿಸ್ಕೊಂಡಾಗ 2200 ಡಿವೈಡೆಡ್ ಬೈ 16, ಸರಿನಾ? 16. ಈ ಕಡೆ ಅಳಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮಟ್ಟಿಗೆ.
ಇಲ್ಲೇ ಎಳಿಸ್ಕೊಂಡು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋಣ. 2200 ಡಿವೈಡ್ ಬೈ 16. 16 ಒಂದ್ಲೆ 16. ಯಾಕಂದರೆ ಆವಾಗಲೇ ಏನು ಜಾಸ್ತಿ ಇತ್ತು, ಇಲ್ಲಿ ಕಡಿಮೆ ಇದೆ. ಹಾಗಾಗಿ ಭಾಜ್ಯಕ್ಕಿಂತ ಇಲ್ಲಿ ಭಾಜಕ ಕಡಿಮೆ ಇರೋದ್ರಿಂದ 16 16, 6 ಉಳಿತು, 0 ಇಳಿಸ್ಕೊಂಡಿದ್ದೀವಿ. ಸರಿನಾ? ಓಕೆ. 16 16, 64 ಬರ್ತಾ ಇದೆ. ಕರೆಕ್ಟಾ? ಹಾಗಾಗಿ 16 3 48. 48, 60ರಲ್ಲಿ 48 ಹೋಯ್ತು ಅಂತಂದ್ರೆ 8ರಲ್ಲಿ 0ಲಿ 8 ಹೋಯ್ತು ಅಂದ್ರೆ 2, 1 12, ಮತ್ತೆ ಒಂದು 0 ಇಳಿಸ್ಕೊಳ್ಳಿ, ಮತ್ತೆ ಒಂದು 0 ಇಳಿಸ್ಕೊಳ್ಳಿ. 16 5 ಎಷ್ಟು? 16 90, 16 80, 16 96, 16 7 112. ಸರಿನಾ? ಎಂಟು 0 0 ಪಾಯಿಂಟ್ ಕಟ್ಕೊಂಡು ಇಳಿಸ್ಕೊಳ್ಳಿ. 16 80. ಎಷ್ಟು ಬಂತು? ಎಸ್ ಆರ್ ಇಸ್ ಈಕ್ವಲ್ ಟು 137.5 ಹೋಮ್. ಸರಿನಾ? ನೋಡಿ ಇಲ್ಲಿ ಸರಿನಾ? 137.5 ಹೋಮಷ್ಟು ರೋಧ ಉಂಟಾಗ್ತಾ ಇದೆ. ಯಾವಾಗ? ಕನಿಷ್ಠ ತಾಪಮಾನದಲ್ಲಿ. ನೀವೇನಿಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು, ರೋಧ ಜಾಸ್ತಿ ಇದ್ದಾಗ ಕಡಿಮೆ ಕರೆಂಟು, ರೋಧ ಕಡಿಮೆ ಇದ್ದಾಗ ಜಾಸ್ತಿ ಕರೆಂಟು. ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಸರಿನಾ? ಇದು ಏನು ಜ್ವಲನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಒಂದು ಲೆಕ್ಕ. ಸರಿನಾ? ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಿ 2 ದಶಮಾಂಶ ಬೆಲೆಗಳಿಗೆ ಅನುಗುಣವಾಗಿ ಕಂಡುಹಿಡಿದಿದ್ದಾರೆ. ಬಟ್ ನಾನು ಇಲ್ಲಿ 1 ದಶಮಾಂಶ ಬೆಲೆಗಳಿಗೆ ಕಂಡುಹಿಡಿದಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಕ್ಕೂ ಇಲ್ಲಿಗೂ ಒಂದೊಂದು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಏನು ತೊಂದರೆ ಇಲ್ಲ, ಅಪ್ರಾಕ್ಸಿಮೇಟ್ ಅಲ್ಲಿಗೆ ಬರ್ತಾ ಇದೆ. ಅರ್ಥ ಮಾಡ್ಕೊ ಲೆಕ್ಕ. ಸರಿನಾ? ನೋಡಿ ಈ ರೀತಿಯಾಗಿ ಇದು ಜ್ವಲನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರವಾಗಿ ಗರಿಷ್ಠ ತಾಪಮಾನದಲ್ಲಿದ್ದಾಗ ಕನಿಷ್ಠ ತಾಪಮಾನದಲ್ಲಿದ್ದಾಗ ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡ್ತೀವಿ ಅಂತೇಳಿ ಇಲ್ಲಿ ವಿದ್ಯುತ್ ಸಾಮರ್ಥ್ಯದ ಸೂತ್ರವನ್ನು ಹಾಕ್ಕೊಂಡು ಓಮನ ನಿಯಮದ ಪ್ರಕಾರ ಲೆಕ್ಕ ಮಾಡ್ತೀವಿ. ನಾನು ಇನ್ನೇ ದಿನ ಹೇಳಿದ್ದೆ, ನಾನು ಅಲ್ಲಿ ಏನೇ ಕೊಡಲಿ H I² RT ಕೊಡಲಿ, ಅಲ್ಲೂ ಕೂಡ ಓಮನ ನಿಯಮ ಉಪಯೋಗ ಆಗುತ್ತೆ. ಇಲ್ಲಿ ಪವರ್ ಕೊಟ್ಟಾಗ ವಿದ್ಯುತ್ ಸಾಮರ್ಥ್ಯ ಕೊಟ್ಟಾಗಲೂ ಕೂಡ ಅಷ್ಟೇ ಇಲ್ಲಿ ಓಮನ ನಿಯಮ ಉಂಟಾಗುತ್ತೆ. ಓಮನ ನಿಯಮದ ಪ್ರಕಾರವಾಗಿ ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನೀವು. ಈ ಎಲ್ಲದಕ್ಕೂ ಮೇನ್ ಬೇಸಿಕ್ ಆಗಿ ಇರ್ತಕ್ಕಂಥದ್ದು ಯಾವುದು ಅಂದರೆ ಓಮ್ಸ್ ಲಾ, ಓಮನ ನಿಯಮ. ಅದಕ್ಕೋಸ್ಕರನೇ ಓಮನ ನಿಯಮದ ಮೇಲೆ ನಾವು ಭಾಳಷ್ಟು ತಿಳ್ಕೊಳ್ಳೋದಿದೆ. ಹಾಗಾಗಿ ಓಮನ ನಿಯಮವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಓಕೆ ಮಕ್ಕಳೇ, ಈಗ ನಾವು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು. ಈಗ ಇದಕ್ಕೆ ಈ ಲೆಕ್ಕ ಅರ್ಥ ಆದಮೇಲೆ ನಮ್ಮ ಮುಂದಕ್ಕೆ ಹೋಗೋಣ. ಸರಿ, ಇದನ್ನ ನಡೆಸ್ತಾ ಇದ್ದೀನಿ. ಇದು ಅರ್ಥ ಆಯ್ತಲ್ಲ ಲೆಕ್ಕ?
ಎಸ್, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು. ಎಸ್, ಪ್ರಾಯೋಗಿಕ ಅನ್ವಯಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಕೆ ಆಗ್ತಕ್ಕಂಥ ಒಂದಿಷ್ಟು ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಇದು ಬಹಳನೇ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಈ ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮ ನಾವು ಯಾವ ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನಾವು ಅರ್ಥ ಮಾಡ್ಕೊಳ್ಳೋದಿದೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಒಂದು ವಾಹಕದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉಷ್ಣವು ವಿದ್ಯುತ್ ಪ್ರವಾಹದ ಅನಿವಾರ್ಯ ಪರಿಣಾಮವಾಗಿದೆ. ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಒಂದು ವಿದ್ಯುತ್ ಪ್ರವಾಹ ಒಂದು ರೋಧಕದ ಮೂಲಕ ಹರಿತಾ ಇರಬೇಕಾದ್ರೆ, ಒಂದು ವಿದ್ಯುತ್ ಉಪಕರಣದಲ್ಲಿ ಹರಿತಾ ಇರಬೇಕಾದ್ರೆ ಅಲ್ಲಿ ಒಂದಿಷ್ಟು ಮೂಲ ಶಕ್ತಿಯ ಒಂದು ಭಾಗ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕೆಲಸಕ್ಕೆ ನಿರ್ವಹಣೆ ಆದರೆ, ಇನ್ನು ಉಳಿದಿರ್ತಕ್ಕಂಥ ಇನ್ನೊಂದು ಮೂಲ ಶಕ್ತಿಯ ಇನ್ನೊಂದು ಭಾಗ ಅದು ಉಷ್ಣ ಶಕ್ತಿಯ ರೂಪದಲ್ಲಿ ಅದು ವ್ಯಯಿಸ್ತಾ ಇರ್ತದೆ. ಸರಿನಾ? ಇದು ಒಂದು ಅನಿವಾರ್ಯ ಪರಿಣಾಮ ಆಗಿದೆ. ಹಾಗೆ ಹಲವಾರು ಸಂದರ್ಭಗಳಲ್ಲಿ ಅನಪೇಕ್ಷೀಯವಾಗಿ ಈ ಉಪಯುಕ್ತವಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸರಿನಾ? ಈ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ವಿದ್ಯುತ್ ಮಂಡಲದಲ್ಲಿ ನಿಯಂತ್ರಿಸಲಾಗದ ಉಷ್ಣವು ಘಟಕಗಳ ತಾಪವನ್ನು ಹೆಚ್ಚಿಸ್ತದೆ. ಇಂಥ ಸಂದರ್ಭಗಳಲ್ಲಿ ಅದು ಒಂದಿಷ್ಟು ಉಪಯುಕ್ತವಾಗಿರ್ತಕ್ಕಂಥ ಕೆಲಸಕ್ಕೆ ನಿರ್ವಹಣೆ ಆದರೆ, ಇನ್ನೊಂದಿಷ್ಟು ಆ ಒಂದು ವಿದ್ಯುತ್ ಉಪಕರಣಗಳ ಘಟಕಗಳಲ್ಲಿ ಏನು ವ್ಯಯಿಸ್ತಾ ಇರ್ತದೆ ಅದು ಉಷ್ಣ ಶಕ್ತಿಯ ರೂಪದಲ್ಲಿ ಶಾಖವನ್ನು ಉಂಟು ಮಾಡ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ರಿ. ಆ ಘಟಕಗಳ ತಾಪವನ್ನು ಹೆಚ್ಚಿಸ್ತಾ ಇರಬೇಕಾದ್ರೆ ಅವುಗಳ ಗುಣಗಳು ಕೂಡ ಬದಲಾಗ್ತಾ ಹೋಗ್ತವೆ. ಆ ಉಪಕರಣಗಳಲ್ಲಿರ್ತಕ್ಕಂಥ ಘಟಕಗಳ ಗುಣಗಳು ಕೂಡ ಬದಲಾಗ್ತಾ ಇರ್ತವೆ ಮಕ್ಕಳೇ. ಆವಾಗ ಆ ಉಷ್ಣ ಶಕ್ತಿಯನ್ನು ನಾವು ಇನ್ನು ಯಾವುದಾದ್ರು ಬೇರೆ ಒಂದು ಉಪಕರಣಗಳಲ್ಲಿ ಆ ಉಷ್ಣವನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತನೆಗೊಳಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ, ಅಂದರೆ ಈ ಜೌರನ ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಮೇಲೇ ಕೆಲಸ ಮಾಡ್ತಕ್ಕಂಥ ಅನೇಕ ಉಪಕರಣಗಳಿದ್ದಾವೆ. ಅದಕ್ಕೆ ನಿನ್ನೆ ದಿನ ನಾನು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಯಾವ್ಯಾವುದಂದರೆ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಹೀಟರ್, ವಿದ್ಯುತ್ ಒಲೆ, ವಿದ್ಯುತ್ ಕೆಟಲ್, ಟಂಗ್ಸ್ಟನ್ ತಂತಿ, ವಿದ್ಯುತ್ ಫ್ಯೂಸ್, ವಿದ್ಯುತ್ ಒಲೆ, ಮೈಕ್ರೋವನ್ ಅಂತ ಕರಿತೀರಲ್ವ, ಈ ರೀತಿಯಾಗಿ ಹೀಗೆ. ಆಮೇಲೆ ವಿದ್ಯುತ್ ಉಪಕರಣಗಳಲ್ಲಿ ಇವೆಲ್ಲವುಗಳು ಕೂಡ ಬರ್ತವೆ. ನೀವು ನಮಗೆ ಬೇಕಾದ ಸಂದರ್ಭಗಳಲ್ಲಿ ಉಪಯೋಗ ಆಗ್ತಾ ಇದ್ದಾವೆ. ಸರಿನಾ? ಈ ಒಂದು ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದಿಂದ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಅನ್ವಯಗಳಿದ್ದಾವೆ. ಆ ಅನ್ವಯಗಳಿಗೆ ಉದಾಹರಣೆ ನಾನು ಇವಾಗ ಹೇಳಿದ್ನಲ್ವಾ, ಅದೇ ಇದು. ಸರಿನಾ? ಈ ಅನ್ವಯಗಳ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟು. ಅಕಸ್ಮಾತ್ ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದೆರಡು ಉದಾಹರಣೆ ಕೊಡಿ ಏನಂದರೆ ಇವನ್ನೆಲ್ಲವುಗಳನ್ನು ಕೂಡ ಬರಿಬೋದು. ಟಂಗ್ಸ್ಟನ್ ತಂತಿ ಬರಿಬೋದು, ವಿದ್ಯುತ್ ಫ್ಯೂಸ್ ಬರಿಬೋದು, ವಿದ್ಯುತ್ ಒಲೆ ಬರಿಬೋದು, ವಿದ್ಯುತ್ ಹೀಟರ್ ಬರಿಬೋದು, ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಬರಿಬೋದು, ವಿದ್ಯುತ್ ಕೆಟಲ್ ಬರಿಬೋದು. ಸರಿನಾ? ಈ ರೀತಿಯಾಗಿ ನಾವು ಈ ಒಂದು ವಿದ್ಯುತ್ ಉಪಕರಣಗಳಲ್ಲಿ ಉಂಟಾಗ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ಉಷ್ಣದ ರೂಪದಲ್ಲಿ ಉಂಟಾಗ್ತಾ ಇದೆ, ಆ ಉಷ್ಣ ಶಕ್ತಿಯನ್ನು ಬಳಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಈ ಉಪಕರಣಗಳನ್ನು ನಾವು ಅನ್ವಯಗಳಿಗೆ ಬರಿಬೋದಾಗಿದೆ. ಸರಿನಾ? ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಾಯೋಗಿಕ ಅನ್ವಯಗಳನ್ನ ತಿಳ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನಾವು ಈಗೆಲ್ಲ ಏನು ಫ್ಲೋರೋಸೆಂಟ್ ಬಲ್ಬ್ಸ್ಗಳು ಮತ್ತು CFL ಬಲ್ಬ್ಸ್ಗಳೆಲ್ಲ ಬಂದಿದ್ದಾವೆ ಇವತ್ತಿನ ದಿನ. ಲೈಮ್ ಲೈಟ್ಸ್ ಅಂತ ಕರಿತೀವಿ. ಸೂರ್ಯ ಯಾವ ರೀತಿ ಬೆಳಕನ್ನು ಕೊಡ್ತಾನೋ ಅದೇ ರೀತಿಯಾಗಿರ್ತಕ್ಕಂಥ ಬೆಳಕನ್ನು, ವೈಟ್ ಲೈಟನ್ನು ಕೊಡ್ತಕ್ಕಂಥ ಟ್ಯೂಬ್ ಲೈಟ್ಸ್ಗಳಿದ್ದಾವೆ, ಫ್ಲೋರೋಸೆಂಟ್ ಬಲ್ಬ್ಗಳಿದ್ದಾವೆ, CFL ಕ್ಲೋರೋಫ್ಲೋರೋಸೆಂಟ್ ಬಲ್ಬ್ಸ್ಗಳಂತೇಳಿ ಕರಿತೀವಿ. ಅದು ಇವತ್ತಿನ ದಿನ LED ಬಲ್ಬ್ಗಳು ಬಂದಿದ್ದಾವೆ. ಇವೆಲ್ಲವುಗಳು ಬರೋದಕ್ಕಿಂತ ಹಿಂಚೆ ಒಂದು ಬಲ್ಬ್ ಇತ್ತು ಮಕ್ಕಳೇ, ಅದು ಟಂಗ್ಸ್ಟನ್ ಫಿಲಮೆಂಟ್ ಇರ್ತಕ್ಕಂಥ ಬಲ್ಬು. ನೀವು ನೋಡಿರ್ಬೋದು, ಟಂಗ್ಸ್ಟನ್ ಫಿಲಮೆಂಟ್ ಇರ್ತಕ್ಕಂಥ ಬಲ್ಬ್. ಸರಿನಾ? ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮವನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಈ ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮವನ್ನು ಬಳಸ್ಕೊಂಡು ಬೆಳಕನ್ನು ಉತ್ಪಾದಿಸ್ತಾರೆ. ಬೆಳಕನ್ನು ಉತ್ಪಾದಿಸಲು ಈ ಒಂದು ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮವನ್ನೇ ಬಳಸ್ತಾರೆ. ಅಲ್ಲಿ ಟಂಗ್ಸ್ಟನ್ ತಂತಿಯನ್ನು ಬಳಸ್ತಾರೆ ಮಕ್ಕಳೇ. ಆ ಟಂಗ್ಸ್ಟನ್ ತಂತಿ 3000 ಒಂದು ನಿಮಿಷ 3380 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು ಅದಕ್ಕೆ ಉಷ್ಣತೆಯನ್ನು ಕೊಟ್ಟರೂ ಕೂಡ ಆ ಟಂಗ್ಸ್ಟನ್ ತಂತಿ ಕರಗೋದಿಲ್ಲ ಮಕ್ಕಳೇ. ಅಷ್ಟು
ಅಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ದ್ರವಣ ಬಿಂದುವನ್ನು ಹೊಂದಿರತಕ್ಕಂಥ ಒಂದು ಏನು ತಂತು ಅಂತ ಕರಿತೀವಿ, ಟಂಗ್ಸ್ಟನ್ ತಂತಿಯನ್ನು. ಸರಿನಾ? ಈ ತಂತು ಸಾಧ್ಯವಾದಷ್ಟು ಮಟ್ಟಿಗೆ ತನ್ನಲ್ಲಿ ಉಷ್ಣ ಶಕ್ತಿಯನ್ನು ಹಿಡಿದಿಟ್ಕೊಂಡು ಅದು ಬೆಳಕನ್ನು ಉತ್ಪಾದಿಸ್ತದೆ. ಆ ಬೆಳಕನ್ನು ಅಲ್ಲಿ ಉಷ್ಣತೆ ಉಂಟು ಮಾಡೋದು ಜಾಸ್ತಿ, ಆದರೆ ಬೆಳಕು ಉಂಟು ಮಾಡೋದು ಕಡಿಮೆ. ಅದೇ ಬೆಳಕನ್ನು ನಾವು ಬಲ್ಬ್ಗಳ ಮುಖಾಂತರ ಅದನ್ನು ತೆಗೆದುಕೊಂಡು ನಮ್ಮ ಉಪಯೋಗಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀವಿ. ನೀವು ನೋಡಿರ್ಬೋದು ಆ ಥರದ್ದು ಟಂಗ್ಸ್ಟನ್ ಫಿಲಮೆಂಟ್ ಇರ್ತಕ್ಕಂಥ ಬಲ್ಬ್ಗಳದ್ದು ಕಾಸ್ಟ್ ಭಾರಿ ಕಡಿಮೆ. ಇವು LED ಬಲ್ಬ್ಗಳು ಇವೆಲ್ಲ ರೇಟ್ ಭಾಳ ಜಾಸ್ತಿ, ಯಾಕಂದರೆ ಇವುಗಳದ್ದು ಬಾಳಿಕೆ ಭಾಳ ದಿನಗಳ ಕಾಲ ಬರುತ್ತೆ. ಆದರೆ ಆ ಟಂಗ್ಸ್ಟನ್ ಫಿಲಮೆಂಟ್ಗೆ ಇರ್ತಕ್ಕಂಥ ಬಲ್ಬ್ದು ಅದು ಭಾಳ ಕಡಿಮೆ ಅದರದ್ದು ಲೈಫು, ಯಾಕೆಂದರೆ ಅದು ಯಾವಾಗ ಹೆಂಗೆ ಬರ್ನ್ ಆಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ಅದೇ ರೀತಿಯಾಗಿ ಇನ್ನೊಂದನ್ನು ಕೂಡ ಗಮನಿಸಿರ್ಬೋದು, ಇವತ್ತಿನ ದಿನ ನೀವು ಮನೆಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ಬಲ್ಬ್ಗಳನ್ನು ಬಳಸ್ತಾ ಇದ್ದರೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಏನಂತೀವಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆ ಬಲ್ಪಲ್ಲಿ ಕುತ್ಕೊಂಡಂಥ ಸಂದರ್ಭದಲ್ಲಿ ಬೆಳಗ್ಗೆಗಿಂತ ಉಷ್ಣನೇ ಜಾಸ್ತಿ ಆಗುತ್ತೆ, ಮೈ ಉರಿ ಆಗೋದು, ಸೆಕೆ ಜಾಸ್ತಿ ಆಗೋದು, ಹೀಟ್ ಜಾಸ್ತಿ ಆಗೋದು, ಈ ಥರ ಆಗ್ತಾ ಇರ್ತದೆ ಮಕ್ಕಳೇ. ಸರಿನಾ? ಇದು ಏನಪ್ಪ ಅಂತಂದರೆ ತನ್ನಲ್ಲಿ ಹೆಚ್ಚು ಉಷ್ಣ ಶಕ್ತಿಯನ್ನು ಉಳಿಸ್ಕೊಳ್ಳುತ್ತೆ, ಅದರ ಮೂಲಕ ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸಲ್ಪಡುತ್ತದೆ. ಅಂದರೆ ಉಷ್ಣತೆಯನ್ನು ತನ್ನಲ್ಲಿ ಇಟ್ಕೊಂಡು ಬೆಳಕನ್ನು ಅದು ಹೊರಗಡೆ ಹಾಕುತ್ತೆ. ಅದೇ ಬೆಳಕನ್ನು ನಾವು ಬಳಸ್ಕೊಳ್ತೀವಿ ಬೆಳಕಿನ ಉದ್ದೇಶಕ್ಕೋಸ್ಕರ. ಸರಿನಾ? ಇದು ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರ್ದು. ಈ ಟಂಗ್ಸ್ಟನ್ ತಂತಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ 3380 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾವು ನೀರು ಕಾಸ್ಕೊಳ್ಳೋದು 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹಬ್ಬ ಎಷ್ಟು ಕುದಿತಾ ಇದೆ ನೀರು ಅಂತೀವಿ, 100 ಡಿಗ್ರಿ ಸೆಲ್ಸಿಯಸ್. ಆದರೆ ಟಂಗ್ಸ್ಟನ್ ತಂತಿ ಮಕ್ಕಳೇ 3380 ಡಿಗ್ರಿ ಸೆಲ್ಸಿಯಸ್ಸಲ್ಲೂ ಕೂಡ ಇದು ಕರಗೋದಿಲ್ಲ. ಹಾಗಾಗಿ ಟಂಗ್ಸ್ಟನ್ ತಂತಿ ಬಾಳಿಕೆ ಜಾಸ್ತಿ, ಹಾಗಾಗಿ ಇದು ಕರಗೋ ಬಿಂದು ದ್ರವಣ ಬಿಂದು ಜಾಸ್ತಿ ಇರಬೇಕು. ಸರಿನಾ? ತಾಪಮಾನದಲ್ಲಿ ಕರಗಬಾರದು. ಹಾಗೂ ಒಂದು ಪ್ರಬಲವಾದ ಅದು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾಗಿರ್ತಕ್ಕಂಥ ಈ ಟಂಗ್ಸ್ಟನ್ ತಂತಿಯನ್ನು ನಾವು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸ್ತೀವಿ. ಕಾರಣ ಇಷ್ಟೇ, ಇದು ಕರಗೋ ಬಿಂದು ಭಾಳ ಜಾಸ್ತಿ ಇದೆ, ದ್ರವಣ ಬಿಂದುನೂ ಕೂಡ ಭಾಳ ಜಾಸ್ತಿ ಇದೆ. ಹಾಗಾಗಿ ನಾವು ಈ ಟಂಗ್ಸ್ಟನ್ ಫಿಲಮೆಂಟನ್ನು ಬಳಸ್ತೀವಿ ಬಲ್ಬ್ಗಳ ತಂತುಗಳ ತಯಾರಿಕೆಯಲ್ಲಿ. ಹಾಗೆ ಬಲ್ಬ್ಗಳಲ್ಲಿ ಈ ಟಂಗ್ಸ್ಟನ್ ತಂತಿ ಭಾಳಷ್ಟು ಬಾಳಿಕೆ ಬರಬೇಕು ಅಂತೇಳ್ಬಿಟ್ಟು ಸಾಧ್ಯವಾದಷ್ಟು ಉಷ್ಣ ನಿರೋಧಕಗಳು ಇತ್ಯಾದಿಗಳ ಸಹಾಯದಿಂದ ಉಷ್ಣವನ್ನು ನಿಯಂತ್ರಿಸ್ತೀವಿ. ಅದಕ್ಕೆ ಮುಖ್ಯವಾಗಿ ಆರ್ಗನ್ ಮತ್ತು ನೈಟ್ರೋಜನ್ ಗ್ಯಾಸಸ್ಗಳನ್ನು ಆ ಬಲ್ಬ್ಗಳಲ್ಲಿ ತುಂಬಿರ್ತೀವಿ. ನೀವು ಬಲ್ಬ್ಗಳು ಒಡೆಯುವಂಥ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ಬಲ್ಬನ್ನು ಒಡೆದಾಗ ಪಟ್ ಅಂತಕ್ಕಂತೇಳಿ ಸೌಂಡ್ ಬರುತ್ತೆ. ಆ ಬಲ್ಬ್ ಒಳಗಡೆ ನೈಟ್ರೋಜನ್ ಮತ್ತು ಆರ್ಗನ್ ಕ್ರಿಯಾಶೀಲವಲ್ಲದ ಅನಿಲಗಳಿರ್ತವೆ, ಏನು ನೋಬಲ್ ಗ್ಯಾಸಸ್ ಅಂತ ಹೇಳಿ ಕರಿತೀವಿ, ಜಡ ಅನಿಲಗಳಂತೇಳಿ ಕರಿತೀವಿ. ಆ ಒಂದು ನೈಟ್ರೋಜನ್ ಮತ್ತು ಆರ್ಗನ್ ಅನಿಲಗಳನ್ನು ಆ ಬಲ್ಬ್ ಒಳಗಡೆ ತುಂಬಿರ್ತೀವಿ. ಯಾಕಂದರೆ ಇವು ಆ ಒಂದು ಟಂಗ್ಸ್ಟನ್ ತಂತಿಯ ಒಂದು ಬಾಳಿಕೆಯನ್ನು ಜಾಸ್ತಿ ಬರೋದಕ್ಕೆ, ಅಂದರೆ ಉಷ್ಣ ನಿರೋಧಕಗಳಾಗಿ ಕೆಲಸ ಮಾಡ್ತವೆ. ಬಲ್ಬ್ ಬಹಳ ದಿನಗಳ ಕಾಲ ಬಾಳಿಕೆ ಬರೋದಕ್ಕೋಸ್ಕರ ನಾವು ಈ ರೀತಿಯಾಗಿರ್ತಕ್ಕಂಥ ಕ್ರಿಯಾಶೀಲವಲ್ಲದ ಅನಿಲಗಳನ್ನು ನಾವು ಆ ಬಲ್ಬ್ನೊಳಗಡೆ ತುಂಬಿರ್ತೀವಿ. ಇದು ಬಲ್ಬ್ ಒಳಗಡೆ ಭಾಳ ಬಾಳಿಕೆ ಬರಬೇಕು, ದೀರ್ಘಕಾಲದ ಬಾಳಿಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಟಂಗ್ಸ್ಟನ್ ತಂತಿ ದೀರ್ಘಕಾಲ ಬಾಳಿಕೆ ಬರಬೇಕು ಅನ್ನೋ ಉದ್ದೇಶದಿಂದ ನೈಟ್ರೋಜನ್ ಮತ್ತು ಆರ್ಗನ್ ನಂತಹ ಕಡಿಮೆ ಕ್ರಿಯಾಶೀಲ ಹೊಂದಿರತಕ್ಕಂಥ ಅನಿಲಗಳನ್ನು ಬಲ್ಬ್ಗಳಲ್ಲಿ ತುಂಬಿರ್ತೀವಿ. ಸರಿನಾ? ತಂತಿಯು ಬಳಸಿಕೊಂಡು ಗರಿಷ್ಠ ಶಕ್ತಿಯ ರೂಪದಲ್ಲಿ ಶಾಖದ ಶಕ್ತಿಯಾಗಿ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅಲ್ಪ ಪ್ರಮಾಣದ ಬೆಳಕನ್ನು ನಮ್ಮ ಉಪಯೋಗಕ್ಕೋಸ್ಕರ ನಾವು ಬಳಸ್ಕೊಳ್ತೀವಿ. ಇದು ಗಮನಿಸ್ಬೋದು. ಸರಿನಾ? ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡು ಬರ್ತದೆ, ಬಟ್ ಅದರಲ್ಲಿ ಬರ್ತಕ್ಕಂಥ ಸ್ವಲ್ಪ ಭಾಗ ಮಾತ್ರ ಬೆಳಕಿನ ರೂಪದಲ್ಲಿ ನಾವು ಏನು ಹೊರಹೊಮ್ಮುತ್ತೆ ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಇದು ಒಂದು ಅನ್ವಯ ಟಂಗ್ಸ್ಟನ್ ತಂತಿದು. ಸರಿನಾ? ಟಂಗ್ಸ್ಟನ್ ತಂತಿ ಬಗ್ಗೆ ಗೊತ್ತಾಯ್ತಲ್ಲ. ಇಲ್ಲಿ ಜ್ವಲನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರವಾಗಿ ಟಂಗ್ಸ್ಟನ್ ತಂತಿ ಬಳಸ್ಕೊಳ್ತಾ ಇದ್ದೀವಿ. ಎಕ್ಸ್ಪ್ಲೇನ್ ಮಾಡಿ ಅಂದರೆ ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇದ್ರದ್ದು ದ್ರವಣ ಬಿಂದು, ಕರಗೋ ಬಿಂದು ಈ ರೀತಿಯಾಗಿದೆ. ಇದು ಭಾಳ ಹೆಚ್ಚಿನ ಶಾಖದಲ್ಲಿ ಉಷ್ಣತೆಯಲ್ಲಿ ಕರಗೋದಿಲ್ಲ. ಹಾಗೆ ಇದು ಹೆಚ್ಚಿನ ಶಾಖವನ್ನು ಉತ್ಪತ್ತಿ ಮಾಡೋದ್ರ ಜೊತೆಗೆ ಬೆಳಕನ್ನು ಉತ್ಸರ್ಜಿಸಲ್ಪಡುತ್ತದೆ. ಆ ಬೆಳಕನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಈ ಟಂಗ್ಸ್ಟನ್ ತಂತು ಇರತಕ್ಕಂಥ ಬಲ್ಬ್ಗಳನ್ನು ಬಳಸ್ಕೊಳ್ತೀವಿ. ಹಾಗೆ ಈ ಟಂಗ್ಸ್ಟನ್ ತಂತಿಯ ದೀರ್ಘಕಾಲದ ಬಾಳಿಕೆಗೋಸ್ಕರ ಆ ಬಲ್ಬ್ನಲ್ಲಿ ಆರ್ಗನ್ ಮತ್ತು ನೈಟ್ರೋಜನ್ನಂತಹ ಕಡಿಮೆ ಕ್ರಿಯಾಶೀಲ ವಲದ ಜಡ ಅನಿಲಗಳನ್ನು ತುಂಬಿರ್ತೀವಿ. ಇದನ್ನೆಲ್ಲ ಬರಿಬೇಕಾಗುತ್ತೆ, ಈ ಕಾರಣಗಳನ್ನು ಬರಿಬೇಕಾಗುತ್ತೆ. ಈ ಕ್ವಶನ್ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಇನ್ನೊಂದು ಪ್ರಾಯೋಗಿಕ ಅನ್ವಯ ಬಗ್ಗೆ ಹೇಳೋದಾದರೆ ವಿದ್ಯುತ್ ಫ್ಯೂಸ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಅನೇಕ ಬೆಲೆ ಬಾಳುವ ವಿದ್ಯುತ್ ಉಪಕರಣಗಳಿಗೆ ರಕ್ಷಣೆಯನ್ನು ಪ್ರೊಟೆಕ್ಷನ್ ಅಂತೇಳಿ ಕರಿತೀವಿ. ಪ್ರೊಟೆಕ್ಷನ್ ಅಂದ್ರೆ ಗೊತ್ತಾ? ರಕ್ಷಣೆಯನ್ನು ನೀಡ್ತಕ್ಕಂಥ ಒಂದು ಸೆಕ್ಯೂರಿಟಿ,
ವಾಚ್ಮ್ಯಾನ್ ಇದ್ದಂಗೆ ಇದು. ಮನೆ ಹೊರಗಡೆ ವಾಚ್ಮ್ಯಾನ್ ಇಟ್ಟಿರ್ತಾರೆ ನೋಡಿ, ಆಫೀಸ್ ಮುಂದ್ಗಡೆ ವಾಚ್ಮ್ಯಾನ್ ಇಟ್ಟಿರ್ತಾರೆ ನೋಡಿ, ಅದೇ ರೀತಿಯಾಗಿ ಈ ಒಂದು ಮನೆಯ ಹೊರಗಡೆ ಈ ಒಂದು ಸೀರೀಸಲ್ಲಿ ಸರಣಿ ಕ್ರಮದಲ್ಲಿ ನೋಡಿ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಾವು ನಿನ್ನೆ ದಿನ ಪ್ರೀವಿಯಸ್ ವಿಡಿಯೋದಲ್ಲಿ ಆ ಕಡೆ ವಿಡಿಯೋದಲ್ಲಿ ಹೇಳಬೇಕಾದ್ರೆ ನಮಗೆಲ್ಲರಿಗೂ ಕೂಡ ವಿದ್ಯುತ್ ಮಂಡಲಗಳು ಸಮಾಂತರ ಕ್ರಮದಲ್ಲಿ ಜೋಡಿಸಿರಬೇಕು ಅಂತ ಹೇಳ್ತಿದ್ದೀವಿ. ಆದರೆ ಫ್ಯೂಸ್ ತಂತಿಯನ್ನು ಮಾತ್ರ ವಿದ್ಯುತ್ ಮಂಡಲಗಳಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ ಮಕ್ಕಳೇ. ಯಾಕಂದರೆ ವಿದ್ಯುತ್ ಪ್ರವಾಹ ಒಂದೇ ಸಮನಾಗಿ ಹರಿತಾ ಇರೋದಿಲ್ಲ. ಕರೆಂಟ್ ಹೋಗಿ ಕರೆಂಟ್ ಬರೋದು ಈ ಥರ ಫ್ಲಕ್ಚುಯೇಷನ್ ಆಗ್ತಾ ಇರಬೇಕಾದ್ರೆ ವಿದ್ಯುತ್ ಪ್ರವಾಹ ಒಂದೇ ಸಮನಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭಗಳಲ್ಲಿ ಏನಾದರೂ ಕರೆಂಟ್ ವೇರಿಯೇಷನ್ ಆಯಿತು ಅಂತಂದರೆ, ಫ್ಲಕ್ಚುಯೇಷನ್ ಆಯಿತು ಅಂದರೆ, ನಮ್ಮ ಮನೇಲಿ ಏನು 20, 30, 40 ಸಾವಿರ ಕೊಟ್ಟು ತಂದಿರ್ತೀವಿ ವಾಷಿಂಗ್ ಮಷಿನ್ಸ್, ಫ್ರಿಡ್ಜ್, TV, ಮಿಕ್ಸರ್ ಗ್ರೈಂಡರ್ ಇವೆಲ್ಲ ಒಂದೇ ಸರಿಗೆ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಚಾನ್ಸಸ್ ಇರ್ತದೆ. ಇಡೀ ಸರ್ಕ್ಯೂಟೇ ಡೆಮೊಲಿಷ್ ಆಗುವಂಥ ಚಾನ್ಸಸ್ ಇರ್ತದೆ, ಮುರಿದು ಹೋಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಸರಣಿ ಕ್ರಮದಲ್ಲಿ ಏನು ಮೀಟರ್ ಬೋರ್ಡ್ ಪಕ್ಕದಲ್ಲಿ ಒಂದು ಕಾಟ್ರಿಡ್ಜ್, ಫೋರ್ಸಲಿನ್ ಕಾಟ್ರಿಡ್ಜ್ ಅಂತ ಕರಿತೀವಿ, ಒಂದು ಸಿಮೆಂಟ್ ಇದ್ದಂಗೆ ಇರುತ್ತೆ ಅಥವಾ ಪ್ಲಾಸ್ಟಿಕ್ ಇರುತ್ತೆ. ಆ ಒಂದು ಕಾಟ್ರಿಡ್ಜ್ ಒಳಗಡೆ ಒಂದು ಫ್ಯೂಸ್ ತಂತಿಯನ್ನು ಹಾಕಿರ್ತೀವಿ. ಫ್ಯೂಸ್ ತಂತಿ ಯಾವ ಯಾವ ಲೋಹಗಳಿಂದ ಮಾಡಿರ್ತಾರೆ ಗೊತ್ತಾ? ಸೀಸಾ ಮತ್ತು ತವರ, ಲೆಡ್ ಅಂಡ್ ಟಿನ್ ಅಂತೇಳಿ ಕರಿತೀವಿ. ಸೀಸಾ ಮತ್ತು ತವರ ಈ ಥರ ಮಿಶ್ರ ಲೋಹಗಳಿಂದನೂ ಕೂಡ ಮಾಡಿರ್ತೀವಿ. ಅದೇ ರೀತಿಯಾಗಿ ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ ಈ ರೀತಿಯಾಗಿರ್ತಕ್ಕಂಥ ಬೇರೆ ಸತ್ತು, ಸೀಸಾ ಮತ್ತು ತವರ, ಸರಿನಾ? ಈ ರೀತಿಯಾಗಿ ನಾವು ಬೇರೆ ಬೇರೆ ಮಿಶ್ರಲೋಹಗಳಿಂದನೂ ಕೂಡ ಈ ಒಂದು ಫ್ಯೂಸ್ ತಂತಿಯನ್ನು ನಾವು ರೆಡಿ ಮಾಡ್ತೀವಿ ಮಕ್ಕಳೇ. ಈ ಫ್ಯೂಸ್ ತಂತಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಏನು ಬೆಲೆ ಬಾಳುವ ವಿದ್ಯುತ್ ಉಪಕರಣಗಳಿಗೆ ರಕ್ಷಣೆಯನ್ನು ಕೊಡ್ತದೆ. ಇದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸ್ತಕ್ಕಂಥದ್ದು ಫ್ಯೂಸು. ಸರಣಿ ರೂಪದಲ್ಲಿ ಹಾಕಿರ್ತೀವಿ. ವಿದ್ಯುತ್ ಮೀಟರ್ ಬೋರ್ಡ್ ಪಕ್ಕದಲ್ಲೇ ಇರ್ತದೆ, ಕಾಟ್ರಿಡ್ಜ್ ಒಳಗಡೆ, ಫೋರ್ಸಲೈನ್ ಕಾಟ್ರಿಡ್ಜ್ ಒಳಗಡೆ ಇರುತ್ತೆ. ಅಕಸ್ಮಾತ್ ನಮ್ಮ ಮನೆಗೆ ಇಂತಿಷ್ಟು ಆಂಪಿಯರ್ ಅಷ್ಟು ಕರೆಂಟ್ ಅಂತ ಹೇಳಿರ್ತದೆ, ನಿಮಗೆ ಗೊತ್ತಿರಲಿ, ಸರಿನಾ? 1 ಕಿಲೋವಾಟ್ ತಗೊಂಡ್ರೆ 5 ಆಂಪಿಯರ್ ಅಷ್ಟು ಇರುತ್ತೆ. 2 ಕಿಲೋವಾಟ್ ತಗೊಂಡ್ರೆ 10 ಆಂಪಿಯರ್ ಅಷ್ಟು ಇರುತ್ತೆ. 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್, 10 ಆಂಪಿಯರ್, 15 ಆಂಪಿಯರ್, 20 ಆಂಪಿಯರ್ ಈ ರೀತಿಯಾಗಿ ಬೇರೆ ಬೇರೆ ಸಾಮರ್ಥ್ಯವುಳ್ಳ ಫ್ಯೂಸ್ ತಂತಿಗಳನ್ನು ನಮಗೆ ಕೊಡ್ತಾರೆ. ನೀವು ಮನೆಗೆ ಬಾಡಿಗೆ ಎಷ್ಟು ತಗೊಂಡಿರ್ತೀರಿ? ಬೆಸ್ಕಾಮ್, ಜೆಸ್ಕಾಮ್, ಮೆಸ್ಕಾಮ್ ಗೊತ್ತಿದೆಯಾ? ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಮ್ ನಮಗೆಲ್ಲ ಕೊಡ್ತಾ ಇರೋದು, ಸರಿನಾ? ಹಾಗೆ ಹುಬ್ಳಿ ಕಡೆ ಹೋದರೆ ಹೆಸ್ಕಾಮ್, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ. ಗುಲ್ಬರ್ಗ ಕಡೆ ಹೋದರೆ ಜೆಸ್ಕಾಮ್, ಮೈಸೂರು ಕಡೆ ಹೋದರೆ ಮೆಸ್ಕಾಮ್, ಮಂಗಳೂರು ಕಡೆ ಹೋದರೆ ಮೆಸ್ಕಾಮ್, ಮೈಸೂರು ಕಡೆ ಹೋದರೆ ಚೆಸ್ಕಾಮ್, ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ನಿಗಮ ಅಂತ. ಇವೆಲ್ಲ KPTCL ಅಂಡರಲ್ಲಿ ನಡೀತಕ್ಕಂಥದ್ದು. ನಮಗೆ ಬೆಸ್ಕಾಮಿಂದ ನಮಗೆ ಒಂದೊಂದು ಮನೆಗೆ ಇಷ್ಟಿಷ್ಟು ಅಂತೇಳಿ ನಾವು ಬಾಡಿಗೆ ತಗೊಳ್ತೀವಿ. ಅದಕ್ಕೆ ನಿರಂತರವಾಗಿ ನಾವು ಮನೆ ಬಾಡಿಗೆ ಯಾವ ರೀತಿ ಕಟ್ತೀವೋ ಅದೇ ರೀತಿಯಾಗಿ 1 ವ್ಯಾಟಿಗೆ, 2 ವ್ಯಾಟಿಗೆ, 2 ಕಿಲೋವ್ಯಾಟಿಗೆ ಅಂತೇಳಿ ಇಂತಿಷ್ಟು ಬಾಡಿಗೆ ದರವನ್ನು ಕಟ್ತೀವಿ ನಾವು. ಅದಾದಮೇಲೆ ನಾವು ಎಷ್ಟು ಕರೆಂಟನ್ನು ಉಪಯೋಗಿಸ್ಕೊಂಡಿರ್ತೀವಿ ಅಷ್ಟು ಕರೆಂಟಿಗೆ ಒಂದೊಂದು ವ್ಯಾಟಿಗೂ ಕೂಡ ಇಷ್ಟಿಷ್ಟು ಕರೆಂಟ್ ಅಂತೇಳಿ ಆ ಬಳಕೆ ದರವನ್ನು ನಾವು ಕೊಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಇದ್ರ ಬೇಸ್ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಮನೆಗೆ ಎಷ್ಟು ಕಿಲೋವಾಟ್ ಅಷ್ಟು ಕರೆಂಟನ್ನು ನಾವು ತಗೊಳ್ತಾ ಇದ್ದೀವಿ ಅನ್ನೋದ್ರ ಬೇಸ್ ಮೇಲೆ ಅಷ್ಟು ಆಂಪಿಯರ್ ಅಷ್ಟು ಫ್ಯೂಸನ್ನು ಹಾಕಿರ್ತಾರೆ ಮಕ್ಕಳೇ, ಸರಿನಾ? ಇದು ಅರ್ಥ ಮಾಡ್ಕೊಳ್ಬೇಕು. ಆ ಫ್ಯೂಸ್ ತೆಗೆದುಬಿಟ್ವಿ ಅಂದರೆ ನಮ್ಮ ಮನೆಗೆ ಕರೆಂಟ್ ಸಪ್ಲೈ ಇರೋದಿಲ್ಲ. ಆ ಫ್ಯೂಸ್ ಹಾಕಿದ್ವಿ ಅಂದರೆ ನಮಗೆ ಕರೆಂಟ್ ಸಪ್ಲೈ ಇರ್ತದೆ. ಅಕಸ್ಮಾತ್ 5 ಆಂಪಿಯರ್, 1 ಕಿಲೋವಾಟ್ ಅಷ್ಟು ನಾವು ಕರೆಂಟನ್ನು ತೆಗೆದುಕೊಳ್ತಾ ಇದ್ದೀವಿ, ಅವಾಗ 5 ಆಂಪಿಯರ್ಗಿಂತ ಜಾಸ್ತಿ ಕರೆಂಟ್ ಬಂದುಬಿಡ್ತು ಅಂತಂದರೆ ಆ ಕರೆಂಟ್ ಬರ್ತಾ ಇರಬೇಕಾದ್ರೆ, ಸರಣಿ ಕ್ರಮದಲ್ಲಿ ಇರಬೇಕಾದ್ರೆ ಕರೆಂಟ್ ಬರುತ್ತೆ. ಆ ಕರೆಂಟ್ ಬರ್ತಿದ್ದಂಗೆ ಅದು ಫ್ಯೂಸ್ ತಂತಿ ಕರ್ಗೋಗ್ಬಿಡುತ್ತೆ. ಕರ್ಗೋಗ್ಬಿಟ್ಟು ಕರೆಂಟನ್ನು ಅಲ್ಲಿಗೆ ನಿಂದ್ರಿಸ್ತದೆ. ನಮ್ಮ ಮನೆಯೊಳಗಡೆ ಇರತಕ್ಕಂಥ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಗೃಹೋಪಯೋಗಿ ವಿದ್ಯುತ್ ಮಂಡಲಗಳಿಗೆ ವಿದ್ಯುತ್ ಸರಬರಾಜು ಆಗೋದನ್ನು ನಿಂದ್ರಿಸ್ಬಿಡುತ್ತೆ. ಕರೆಂಟ್ ಅಲ್ಲೇ ನಿಂತ್ಕೊಳ್ಳುತ್ತೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯುತ್ ಉಪಕರಣಗಳು ಸೇಫ್ ಆಗಿರ್ತವೆ. ಫ್ಲಕ್ಚುಯೇಷನ್, ವೋಲ್ಟೇಜ್ ಫ್ಲಕ್ಚುಯೇಷನಿಂದ ಏನಾದರೂ, ಅದಕ್ಕೋಸ್ಕರನೇ ನಾವು ಸ್ಟೆಬಿಲೈಸರ್ ಅವು ಇವೆಲ್ಲ ಹಾಕೊಂಡಿರ್ತೀವಿ. ಈ ಸ್ಟೆಬಿಲೈಸರ್ ಅವುಗಳಿಗಿಂತಲೂ ಮುಂಚೆ ಫ್ಯೂಸ್ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ, ಸರಿನಾ? ಈ ರೀತಿಯಾಗಿ ಏನು ವಿದ್ಯುತ್ ಮಂಡಲದಲ್ಲಿ ಉಪಕರಣಗಳ ಮೂಲಕ ಪ್ರವೇಶದ ಹಾಗೆ ಮಾಡ್ತದೆ. ಹೆಚ್ಚಿನ ವಿದ್ಯುತ್ ಪ್ರಮಾಣವನ್ನು ನಮಗೆಲ್ಲ ವಿದ್ಯುತ್ ಮಂಡಲಗಳಿಗೆ ರಕ್ಷಣೆಯನ್ನು ಕೊಡುತ್ತೆ. ಅದಕ್ಕೋಸ್ಕರ ವಿದ್ಯುತ್ ಫ್ಯೂಸನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ಇದು ಸೂಕ್ತ ದ್ರವಣ ಬಿಂದುವನ್ನು ಹೊಂದಿರತಕ್ಕಂಥ ಲೋಹ ಅಥವಾ ಮಿಶ್ರಲೋಹಗಳಿಂದ ಈ ಒಂದು ಫ್ಯೂಸ್ ತಂತಿಯನ್ನು ಮಾಡಿರ್ತಾರೆ ಮಕ್ಕಳೇ, ಸರಿನಾ? ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ವಿದ್ಯುತ್ ಪ್ರವಾಹ ಮಂಡಲದ ಮೂಲಕ ಪ್ರವೇಶಿಸಿದಾಗ ವಿದ್ಯುತ್ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗುತ್ತೆ. ವಿದ್ಯುತ್ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗ್ತಿದ್ದಂಗೆ ವಿದ್ಯುತ್ ಫ್ಯೂಸ್ ಕರಗೋಗ್ಬಿಡುತ್ತೆ. ವಿದ್ಯುತ್ ಮಂಡಲ ಮುರಿದೋಗ್ಬಿಡುತ್ತೆ. ವಿದ್ಯುತ್ ಮಂಡಲ ಮುರಿದೋಗ್ತಿದ್ದಂಗ್ಲೇ, ವಿದ್ಯುತ್ ಕಡಿತ ಆಗ್ತಿದ್ದಂಗ್ಲೇ ವಿದ್ಯುತ್ ಪ್ರವಾಹ ಹರಿತಾ ಇರತಕ್ಕಂಥದ್ದು ನಿಂತೋಗ್ಬಿಡುತ್ತೆ. ನಮ್ಮ ಮನೇಲಿರ್ತಕ್ಕಂಥ ಎಲ್ಲ ಉಪಕರಣಗಳು ಸೇಫ್ ಆಗಿರ್ತವೆ, ಸರಿನಾ? ಇವುಗಳನ್ನು ಏನು ಕಾಟ್ರಿಡ್ಜ್ ಅಥವಾ ಫೋರ್ಸಲಿನ್ ಇರತಕ್ಕಂಥ ವಸ್ತುವಿನ ಒಳಗಡೆ ಸೇಫಾಗಿ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ.
ಸರಿನಾ? ಗೃಹ ಬಳಕೆ ಉದ್ದೇಶಗಳಿಗಾಗಿ ಬಳಸ್ತಾ ಇರ್ತಕ್ಕಂಥ ಫ್ಯೂಸ್ಗಳಲ್ಲಿ ನಾನು ಅವಾಗ ಹೇಳಿದೆ 1 ಆಂಪಿಯರ್ 2 ಆಂಪಿಯರ್ 5 ಆಂಪಿಯರ್ 3 ಆಂಪಿಯರ್ 5 ಆಂಪಿಯರ್ 10 ಆಂಪಿಯರ್ 15 ಆಂಪಿಯರ್ ಅಷ್ಟು. ಸಪೋಸ್ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಏನಂದರೆ, ಸಪೋಸ್ ಏನಾದರೂ ಒಂದು ಇಸ್ತ್ರಿಪೆಟ್ಟಿಗೆಯು ಮಂಡ್ಯದಲ್ಲಿ 1 ಕಿಲೋ ವ್ಯಾಟ್ ಅಷ್ಟು ವಿದ್ಯುತ್ ಸಾಮರ್ಥ್ಯವನ್ನು 220 ವಿಭವಾಂತರವನ್ನು ಬಳಸಿದಂಥ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಸಾಮರ್ಥ್ಯದ ಫ್ಯೂಸನ್ನು ಅಪ್ಲೈ ಮಾಡಬೇಕು ಅನ್ನೋದಾದರೆ, ಎಗೈನ್ ನಾವು ಅವಾಗಲೇ ಯೂಸ್ ಮಾಡಿದ್ವಲ್ವಾ, P = VI. P = VI. ಇದು ಕರೆಂಟ್ ಫ್ಯೂಸನ್ನು ತೋರಿಸ್ತಕ್ಕಂಥದ್ದು. ಇದನ್ನ ಈ ಕಡೆ ಕಳಿಸಿದ್ರೆ VI = P, I = P/V. 1 ಕಿಲೋವ್ಯಾಟ್ ಅಂತಾನೆ 1000 / 220 ಸರಿನಾ? 0 ಹೋಯ್ತು. 22 4 88, 12 ಉಳಿತು. ಪಾಯಿಂಟ್ ಕಟ್ಕೊಂಡು 120 ಮಾಡ್ಕೊಳ್ರಿ. ಎಸ್ 4.5 ಆಂಪಿಯರ್. 4.5 ಆಂಪಿಯರ್ ಅಂತ ಅಂದರೆ 4.5 ಆಂಪಿಯರ್ ಅಂದರೆ ಅಪ್ರಾಕ್ಸಿಮೇಟ್ ಆಗಿ 1 ಕಿಲೋವ್ಯಾಟ್ಗೆ ನಾವು 5 ಆಂಪಿಯರ್ ಅಷ್ಟು ಸಾಮರ್ಥ್ಯ ಇರ್ತಕ್ಕಂಥ ಫ್ಯೂಸು ಅಲ್ಲಿರಲೇಬೇಕು. ಗೊತ್ತಾಯ್ತಾ? ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ತೀವಿ. ಎಲೆಕ್ಟ್ರಿಷಿಯನ್ಸ್ಗಳು ಇದರ ಆಧಾರದ ಮೇಲೇ ನಮಗೆ ಫ್ಯೂಸ್ಗಳನ್ನು ಅಪ್ಲೈ ಮಾಡಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಇದು ಒಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಒಂದು ಐರನ್ ಬಾಕ್ಸ್ 1 ಕಿಲೋವ್ಯಾಟ್ ಅಷ್ಟು ಸಾಮರ್ಥ್ಯ ಇತ್ತು ಅಂತಂದರೆ 220 ವೋಲ್ಟ್ ಅಷ್ಟು ವಿಭವಾಂತರವನ್ನು ಉಂಟು ಮಾಡಿದ್ದೆ ಆದರೆ ಅಲ್ಲಿ ಎಷ್ಟು ಸಾಮರ್ಥ್ಯದ ಫ್ಯೂಸನ್ನು ಅಪ್ಲೈ ಮಾಡಬೇಕು ಅನ್ನೋದಾದರೆ ಅಲ್ಲಿ 4.5 ಆಂಪಿಯರ್ ಅಷ್ಟು ಕರೆಂಟ್ ಹರಿತಾ ಇದೆ ಅಂದರೆ ಅಪ್ರಾಕ್ಸಿಮೇಟ್ ಆಗಿ 5 ಆಂಪಿಯರ್ ಅಷ್ಟು ಸಾಮರ್ಥ್ಯ ಇರತಕ್ಕಂಥ ವಿದ್ಯುತ್ ಫ್ಯೂಸನ್ನು ನಾವು ಅಲ್ಲಿ ಅಳವಡಿಸಿರಬೇಕು. ಅಕಸ್ಮಾತ್ 5 ಆಂಪಿಯರ್ಗಿಂತ ಜಾಸ್ತಿ ಕರೆಂಟ್ ಬಂತು ಅಂತ ಅಂದರೆ ಈ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಕೆಟ್ಟೋಗ್ತಾ ಇತ್ತು, ಬಟ್ ಅಲ್ಲಿ ಫ್ಯೂಸ್ ಇರೋದ್ರಿಂದ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ರಕ್ಷಣೆಯನ್ನು ಕೊಟ್ಟಂಗಾಗುತ್ತೆ. ಇಷ್ಟೆಲ್ಲ ವಿಷಯ ಇದೆಯಲ್ಲ ನೋಡಿ. ನಾವು ಅದೇ ರೀತಿ ವಿದ್ಯುತ್ ಹೀಟರ್, ಅದೇ ರೀತಿಯಾಗಿ ಮಿಕ್ಸರ್ ಗ್ರೈಂಡರ್, ಎಲ್ಲ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಬೆಲೆ ಬಾಳುವ ವಸ್ತುಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಫ್ಯೂಸ್. ಮೇಯ್ನ್ ಆಗಿ ವಿದ್ಯುತ್ ಬಲ್ಬ್ ಬೆಳಕನ್ನು ಕೊಡ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಇವೆಲ್ಲವುಗಳು ಕೂಡ ಯಾವ ಒಂದು ಅಧ್ಯಯನದಲ್ಲಿ ಬರ್ತವೆ ಅಂದರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳಲ್ಲಿ ಬರ್ತವೆ. ಸರಿ ಮಕ್ಕಳೇ, ಎಲ್ರಿಗೂ ಕೂಡ ಇದು ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಮುಂದಿನ ಪೀರಿಯಡಲ್ಲಿ ನಾವು ಈ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಇವತ್ತು ಪ್ರಾಯೋಗಿಕ ಅನ್ವಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ರಿಯಲ್ ಲೈಫ್ ಅಪ್ಲಿಕೇಶನ್ಸ್ಗಳ ಬಗ್ಗೆ, ವಿದ್ಯುತ್ ಫ್ಯೂಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ, ವಿದ್ಯುತ್ ಬಲ್ಬ್ಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಫ್ಯೂಸ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಿರ್ತಾರೆ ನಮ್ಮ ಮನೆಗಳಲ್ಲಿ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಮುಂದಿನ ಒಂದು ತರಗತಿಯಲ್ಲಿ ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕನೂ ಕೂಡ ಮಾಡೋಣ. ಇಲ್ಲಿವರೆಗೂ ಪಾಠ ಕೇಳೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು.